ಮಳಲಿ ಮಸೀದಿಯಲ್ಲಿ ದೈವ ಸಾನ್ನಿಧ್ಯ ಗೋಚರ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಇಂದು ತಾಂಬೂಲ ಪ್ರಶ್ನಾ ಚಿಂತನೆಯನ್ನ ಶ್ರೀರಾಮಾಂಜನೇಯ ಭಜನಾ ಮಂದಿರದಲ್ಲಿ ಇರಿಸಿತ್ತು. ಕೇರಳದ ಪ್ರಖ್ಯಾತ ಜ್ಯೋತಿಷಿ ಜಿಪಿ ಗೋಪಾಲಕೃಷ್ಣ ಪಣಿಕ್ಕರ್ ನೇತೃತ್ವದಲ್ಲಿ ಪ್ರಶ್ನಾ ಚಿಂತನೆ ಬೆಳಗ್ಗೆ 9:05ಕ್ಕೆ ಸ್ಟಾರ್ಟ್ ಆಗಿ 10:30ಕ್ಕೆ ಮುಕ್ತಾಯವಾಗಿದೆ. ಜಿಪಿ ಗೋಪಾಲಕೃಷ್ಣ ಪಣಿಕ್ಕರ್ ಮಾತನಾಡಿ, ಈ ಮಸೀದಿ ಇರುವ ಸ್ಥಳದಲ್ಲಿ ಹಿಂದೆ ದೈವ ಸಾನ್ನಿಧ್ಯವಿತ್ತೆ, ಪೂರ್ವದಲ್ಲಿ ಯಾವ ರೀತಿ ಆರಾಧನೆ ನಡೀತಾ ಇತ್ತು ಎಂಬ ನಿಟ್ಟಿನಲ್ಲಿ ನಾವಿಂದು ತಾಂಬೂಲ ಪ್ರಶ್ನೆ ಇರಿಸಿದ್ದೇವೆ. ಈ ನಿಟ್ಟಿನಲ್ಲಿ ಇಲ್ಲಿ ಶೈವ ಆರಾಧನೆ ಇತ್ತು ಅಂತ ಗೋಚರವಾಗಿದೆ. ಆದರೆ ಕೂಲಂಕುಷ ಚರಿತ್ರೆಯನ್ನು ಅರಿಯಲು ತಾಂಬೂಲ ಪ್ರಶ್ನಾ ಚಿಂತನೆಯಿಂದಲೇ ಸಾಧ್ಯ ಇಲ್ಲ. ಅದಕ್ಕಾಗಿ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಬೇಕಾಗಿದೆ. ಇಲ್ಲಿ ಪೂರ್ವದಲ್ಲಿ ಗುರುಮಠದ ಅಧೀನದಲ್ಲಿ ಶೈವ ಆರಾಧನೆಯ ಸಾನ್ನಿಧ್ಯವಿತ್ತು ಅಂತ ತೋರಿ ಬಂದಿದೆ. ಅದೇ ತರಹದಲ್ಲಿ ಇಲ್ಲಿ ಆರಾಧನೆಗೊಂಡ ಉಪಾಧಿಯಾಗಿ ಕೆಲವೊಂದು ವಸ್ತುಗಳು ಕೆಲವು ಮಠಗಳಲ್ಲಿ ದೇವಾಲಯಗಳಲ್ಲಿ ಆರಾಧನೆಗೊಳ್ಳುತ್ತಾ ಇವೆ ಅಂತ ಗೋಚರವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಸಾನ್ನಿಧ್ಯದ ಜೀರ್ಣೋದ್ಧಾರ ಆಗಬೇಕು. ಇದು ಆದಲ್ಲಿ ಈ ಗ್ರಾಮವೂ ಅಭಿವೃದ್ಧಿ ಆಗಲಿದೆ. ಯಾರಿಗೂ ತೊಂದರೆ ಆಗದಂತೆ ಈ ಸಾನ್ನಿಧ್ಯ ಜೀರ್ಣೋದ್ಧಾರ ಆಗಬೇಕು. ಇದಕ್ಕಾಗಿ ಎಲ್ಲರ ಸಹಕಾರ ಪ್ರಾರ್ಥನೆ ಅಗತ್ಯ ಅಂತ ಹೇಳಿದರು. ಶಾರ್ಟ್ ಸಿಗುತ್ತೆ ಸುಮ್ಮನೆ ಅಲ್ಲಿ ಓಡೋ ಮೂವಿಂಗ್ ಇಮ್ರಾನ್ ಸ್ವಲ್ಪ ಸೈಡ್ ಪ್ರಶ್ನೆ ಚಿಂತನೆ ಮಾಡಿದೆ. ಈ ಊರಿನವರೆಲ್ಲ ಸೇರಿ ಆ ಸಾನ್ನಿಧ್ಯ ಬಗ್ಗೆ ಆ ಭೂಮಿಯ ಬಗ್ಗೆ ಒಂದು ಚಿಂತನೆ ಮಾಡಬೇಕು ಹೇಳುವಾಗ ಅದರ ಬಗ್ಗೆ ಆ ಭೂಮಿಯಲ್ಲಿ ದೇವ ಸಾನ್ನಿಧ್ಯ ಉಂಟಾ, ಪೂರ್ವಕಾಲದಲ್ಲಿ ಹೇಗೆ ಆರಾಧನೆ ನಡೆದಿದೆ ಅದನ್ನು ನೋಡ್ಲಿಕ್ಕೆ ಇವತ್ತು ರಾಶಿ ಇಟ್ಟದು. ಅದರ ಚರಿತ್ರ ಚಿಂತನೆಗಳು ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಈ ತಾಂಬೂಲ ಪ್ರಶ್ನೆ ಸಾಕಾಗುವುದಿಲ್ಲ. ಆ ಚರಿತ್ರ ಚಿಂತನೆಗಳು ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಕಾರ್ಯಗಳೆಲ್ಲ ಮಾಡ್ಲಿಕ್ಕೆ ಉಂಟು. ಈಗ ಸದ್ಯಕ್ಕೆ ನಾವು ಪ್ರಯತ್ನ ಮಾಡುವ ಈ ಕಾರ್ಯಕ್ಕೆ ದೇವರ ದಯ ಉಂಟಾ, ಅದರಲ್ಲಿ ಸಾನ್ನಿಧ್ಯ ಉಂಟೋ ನೋಡುವಾಗ ಪೂರ್ವಕಾಲದಲ್ಲಿ ಗುರು ಪದ್ಧತಿಯಲ್ಲಿ ಗುರುಮಠದಲ್ಲಿ ಆ ಗುರುಮಠದ ಅಧೀನತೆಯಲ್ಲಿ ಆರಾಧನೆ ನಡೆದ ಒಂದು ಶೈವ ಸಂಕಲ್ಪದಲ್ಲಿ ಇರುವ ಆರಾಧನೆಯಾಗಿ ತೋರಿ ಬಂದಿದೆ ರಾಶಿಯಲ್ಲಿ. ಪೂರ್ವಕಾಲದಲ್ಲಿ ಶೈವಾಂಶ ಸಂಬಂಧವಾದ ದೇವರಿಗೆ അല്ലെങ്കിൽ ದೇವಗಳಿಗೆ ಆರಾಧನೆ ಮಾಡಿದ ಜಾಗ ಅಂತ ಹೇಳಬಹುದು. ಅದೇ ತರದಲ್ಲಿ ಇದರ ಈ ಸಂಬಂಧವಾದ ಸಾನ್ನಿಧ್ಯಗಳ ಸಂಕಲ್ಪದಲ್ಲಿ ಉಪಾಧಿಯಾಗಿ ಕೆಲವು ವಸ್ತುಗಳು ಕೆಲವು ಮಠದಲ್ಲಿಯೋ ದೇವಾಲಯದಲ್ಲಿಯೋ ಆರಾಧನೆ ಈಗಲೂ ಸಹ ನಡೆಯೋದುಂಟು ಅನ್ನೋ ಲಕ್ಷಣವೂ ಸಹ ಕಂಡು ಬಂದಿದೆ. ಮುಂದಕ್ಕೆ ಯಾರಿಗೂ ತೊಂದರೆ ಬರದ ರೀತಿಯಲ್ಲಿ ಈ ಸಾನ್ನಿಧ್ಯ ಮೇಲೆ ತರಬೇಕು. ಆ ತರದಲ್ಲಿ ಈ ಸಾನ್ನಿಧ್ಯ ಮೇಲೆ ಬರುವಾಗ ಈ ಗ್ರಾಮವು ಸಹ ಉದ್ಧಾರ ಆಗ್ತದೆ. ಈ ಗ್ರಾಮಸ್ಥರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಒಂದು ದಾರಿಯೂ ಸಹ ಸಿಗ್ತದೆ. ಲಕ್ಷಣದಿಂದಲೂ ಆ ಗ್ರಹ ಗೋಚರದಿಂದಲೂ ಕಂಡು ಬಂದಿದೆ. ಇದಕ್ಕಾಗಿ ಎಲ್ಲರೂ ಸಹಕರಣ ಕೊಟ್ಟು ಪ್ರಯತ್ನ ಮಾಡಿ ಪ್ರಾರ್ಥನೆ ಮಾಡಿ ಮುಂದುವರಿಸಬೇಕು. ಅದು ಮಾತ್ರ ಈ ರಾಶಿಯಲ್ಲಿ ಹೇಳಲಿಕ್ಕೆ ಇದ್ದದ್ದು.